ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಈ ವಿಡಿಯೋದಲ್ಲಿ ರಿಲೇಷನ್ ಅಂಡ್ ಫಂಕ್ಷನ್ಸ್ ಅಲ್ಲಿರುವ ಸೆಕೆಂಡ್ ಎಕ್ಸರ್ಸೈಸ್ ಅಲ್ಲಿರೋ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಎಕ್ಸರ್ಸೈಸ್ ಅಲ್ಲಿರೋ ಕ್ವಶನ್ಸ್ ಅನ್ನ 16 ಕ್ವಶನ್ಸ್ ಅನ್ನ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಸೊ ಇವಾಗ ಸೆಕೆಂಡ್ ಎಕ್ಸರ್ಸೈಸ್ ಅಲ್ಲಿರೋ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ. ಸೊ ಫಸ್ಟ್ ಕ್ವಶನ್ ನೋಡಿ ಏನಿದೆ. Show that the function f from r to r defined by f of x is equal to 1 by x is 1 1 and on 2 whether r is set of all non-zero real numbers is the result true if the domain r is replaced by n with codomain being same as a r. So ಕೊಟ್ಟಿರೋ ಫಂಕ್ಷನ್ ಏನಿದೆ ನೋಡಿ. ಫಸ್ಟ್ ಇಲ್ಲಿ ಎಫ್ ಇದೆ. ಎಫ್ ಏನಿದೆ ಫಂಕ್ಷನ್ ಆರ್ ಟು ಆರ್ ಅಂತ ಇದೆ. ಅಂದ್ರೆ ಡೊಮೇನು ಕೋಡೊಮೇನು ಎರಡೂ ರಿಯಲ್ ನಂಬರ್ಸ್ ಅಂತ. ಇಲ್ಲಿ ಆರ್ ಅಂತಂದ್ರೆ ಏನಾಗಿರುತ್ತೆ, ಇಲ್ಲಿ ಆರ್ ಈಸ್ ಅ ರಿಯಲ್ ನಂಬರ್ಸ್. ಸೊ ಆರ್ ಈಸ್ ಅ ರಿಯಲ್ ನಂಬರ್ಸ್. ಕೊಟ್ಟಿರೋ ಫಂಕ್ಷನ್ ಏನಿದೆ ನೋಡಿ ಇಲ್ಲಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 by x ಅಂತ ಇದೆ. ಸೊ ಏನ್ ಶೋ ಮಾಡಕ್ ಹೇಳಿದಾರೆ ನೋಡಿ, ಈಸ್ 1 1 ಅಂಡ್ ಆನ್ 2. ಸೊ 1 1 ಫಂಕ್ಷನ್ ಅಂತಂದ್ರೆ ಗೊತ್ತು ನಮ್ಗೆ, ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2. ಇಟ್ ಇಂಪ್ಲೈಸ್ x1 ಈಸ್ ಈಕ್ವಲ್ ಟು x2 ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ, ನಾನು ಅದಕ್ಕೆ ಏನ್ ತಗೊಂತಾ ಇದ್ದೀನಿ ಫಂಕ್ಷನ್ ಅನ್ನ, ಇಲ್ಲಿ ಎಫ್ ಆಫ್ x1 ಈಸ್ ಈಕ್ವಲ್ ಟು 1 by x1 ಅಂತ, ಎಫ್ ಆಫ್ x2 ಈಸ್ ಈಕ್ವಲ್ ಟು 1 divided by x2 ಅಂತ. ಸೊ ಇವಾಗ ನೋಡಿ ನಾನೇನ್ ತಗೊಂತಾ ಇದ್ದೀನಿ ಇಲ್ಲಿ, ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2. ಇಟ್ ಇಂಪ್ಲೈಸ್ ಏನಾಗಿರುತ್ತೆ, 1 by x1 ಈಸ್ ಈಕ್ವಲ್ ಟು 1 by x2. ಸೊ ಇವಾಗ ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, x2 ಈಸ್ ಈಕ್ವಲ್ ಟು x1. ಸೊ x1 ಈಸ್ ಈಕ್ವಲ್ ಟು x2 ಅಥವಾ x2 ಈಸ್ ಈಕ್ವಲ್ ಟು x1 ಎರಡು ಸೇಮೇ ಇರುತ್ತೆ. x1 ಈಸ್ ಈಕ್ವಲ್ ಟು x2 ಆಗಿರುತ್ತೆ. ಸೊ ಏನಾಗಿರುತ್ತೆ ಇವಾಗ ಫಂಕ್ಷನ್, ಎಫ್ ಈಸ್ 1 1 ಆಗಿರುತ್ತೆ. ಏನಕ್ಕಂದ್ರೆ ನೋಡಿ, ಎರಡೂ ರಿಯಲ್ ನಂಬರ್ಸ್ ಇದೆ. ಇಲ್ಲಿ x1 ಮತ್ತೆ x2 ಬಿಲಾಂಗ್ಸ್ ಟು ಏನಾಗಿರುತ್ತೆ, ಇಲ್ಲಿ x1, x2 ಬಿಲಾಂಗ್ಸ್ ಟು ರಿಯಲ್ ನಂಬರ್ ಆಗಿರುತ್ತೆ. ಅದಕ್ಕೆ ಏನಾಗುತ್ತೆ ಇಲ್ಲಿ, x1 ಈಸ್ ಈಕ್ವಲ್ ಟು x2 ಅಥವಾ x2 ಈಸ್ ಈಕ್ವಲ್ ಟು x1 ಈಸ್ ಅ 1 1 ಫಂಕ್ಷನ್ ಆಗಿರುತ್ತೆ. ಸೊ ಅದೇ ತರ ನೋಡಿ, ಆನ್ ಟು ಕೇಳಿದಾನೆ. ಆನ್ ಟು ಮಾಡ್ಬೇಕಾದ್ರೆ ಏನಾಗುತ್ತೆ, ನಾವು ಫಂಕ್ಷನ್ ಎಫ್ ಆಫ್ ಎಕ್ಸ್ ಅನ್ನ y ಅಂತ ತಗೊಂತೀವಿ. ಸೊ ಅವಾಗ ಏನಾಗುತ್ತೆ ನೋಡಿ, ಇಟ್ ಇಂಪ್ಲೈಸ್ y ಈಸ್ ಈಕ್ವಲ್ ಟು ಏನಾಗುತ್ತೆ, 1 by x ಆಗಿರುತ್ತೆ. ಅಂದ್ರೆ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅನ್ನ y ಅಂತ ತಗೊಂಡಿದ್ದೀನಿ. ಫಂಕ್ಷನ್ ಎಫ್ ಆಫ್ ಎಕ್ಸ್ ಏನಿದೆ ನಮ್ಗೆ 1 by x ಇದೆ. ಸೊ y ಈಸ್ ಈಕ್ವಲ್ ಟು 1 by x. ಸೊ ಇದನ್ನ ನಾನು ಸಪರೇಟ್, ಎಕ್ಸ್ ಅನ್ನ ಸಪರೇಟ್ ಮಾಡಿದ್ರೆ ಏನಾಗುತ್ತೆ, 1 by y ಆಗುತ್ತೆ. ನೋಡಿ, y ಅನ್ನ ಸಪರೇಟ್ ಮಾಡಿದಾಗ 1 by x ಆಗುತ್ತೆ, x ಅನ್ನ ಸಪರೇಟ್ ಮಾಡಿದಾಗ 1 by y ಆಗುತ್ತೆ. ಸೊ ಇಲ್ಲಿ ನೋಡಿ, x ಅನ್ನ ವ್ಯಾಲ್ಯೂ ಯಾವುದೇ ವ್ಯಾಲ್ಯೂ ತಗೊಂಡ್ರು ಕೂಡ, ಎಕ್ಸಾಂಪಲ್ ನೋಡಿ, ನಾನು ಇಲ್ಲಿ ಎಕ್ಸಾಂಪಲ್ ತಗೊಂತೀನಿ, x ಈಸ್ ಈಕ್ವಲ್ ಟು 2 ಅಂತ ತಗೊಂಡ್ರೆ ಅವಾಗ ಏನಾಗುತ್ತೆ, ಇದು y ಈಸ್ ಈಕ್ವಲ್ ಟು 1 by 2 ಆಗುತ್ತೆ. ಅದೇ ತರ ನಾನು y ಈಸ್ ಈಕ್ವಲ್ ಟು 2 ಅಂತ ತಗೊಂಡ್ರೆ x ಈಸ್ ಈಕ್ವಲ್ ಟು 1 by 2. ಸೊ ಎರಡೂ ರಿಯಲ್ ನಂಬರ್ಸ್ ಆಗಿರುತ್ತೆ. ಸೊ ಏನಾಗಿರುತ್ತೆ ಇವಾಗ ಫಂಕ್ಷನ್, ಎಫ್ ಈಸ್ ಆನ್ ಟು ಆಗಿರುತ್ತೆ. ಸೊ ಅವನೇನ್ ಕೇಳಿದ್ದ ಇಲ್ಲಿ ನೋಡಿ, ಶೋ ದಟ್ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 by x ಈಸ್ 1 1 ಅಂಡ್ ಆನ್ ಟು ಅಂತ ಕೇಳಿದಾನೆ. ಸೊ 1 1 ಶೋ ಮಾಡಿದ್ವಿ ಇಲ್ಲಿ, ಮತ್ತೆ ಆನ್ ಟು ಕೂಡ ಶೋ ಮಾಡಿದ್ವಿ. ಇನ್ನೇನ್ ಕೇಳಿದಾನೆ, ಇನ್ನೊಂದು ಕ್ವಶನ್ ಇದೆ ಇಲ್ಲಿ, ಅದು ಸೆಟ್ ಆಫ್ ಆಲ್ ನಾನ್ ಜೀರೋ ರಿಯಲ್ ನಂಬರ್ಸ್. ಅದಕ್ಕೆ ನಾನು ಇಲ್ಲಿ ನೋಡಿ ಎಕ್ಸಾಂಪಲ್ 2 2 ತಗೊಂಡಿದ್ದೀನಿ. ಸೊ ಈಸ್ ದ ರಿಸಲ್ಟ್ ಟ್ರೂ ಯಾವಾಗ ಅಂತಂದ್ರೆ, ಇಫ್ ದ ಡೊಮೇನ್ ಆರ್ ಈಸ್ ರೀಪ್ಲೇಸ್ಡ್ ಬೈ ಎನ್ ವಿತ್ ಕೋಡೊಮೇನ್ ಬೀಯಿಂಗ್ ಸೇಮ್ ಆಸ್ ಆರ್ ಅಂತ ಕೇಳಿದ್ದಾನೆ. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಫಂಕ್ಷನ್ ಏನಾಗುತ್ತೆ, ಡೊಮೇನ್ ನಮ್ಗೆ ಆರ್ ಇತ್ತು ಇಲ್ಲಿ. ಸೊ ಅದೇನ್ ಕೇಳಿದಾನೆ, ಈಸ್ ರೀಪ್ಲೇಸ್ಡ್ ಬೈ ಎನ್ ಅಂತ. ಸೊ ಏನಾಗುತ್ತೆ, ಕೋಡೊಮೇನ್ ಏನ್ ಹೇಳಿದಾನೆ, ಬೀಯಿಂಗ್ ಸೇಮ್ ಆಸ್ ಅ ಆರ್ ಅಂತ. ಸೊ ಅವಾಗ ಏನಾಗುತ್ತೆ ನಮ್ಗೆ ಫಂಕ್ಷನ್ ಎಫ್ ಫ್ರಮ್ ಎನ್ ಟು ಆರ್ ಆಗುತ್ತೆ. ಸೊ ಫಂಕ್ಷನ್ ಸೇಮೇ ಇರುತ್ತೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 by x ಅಂತ. ಇವಾಗ ಅವನೇನ್ ಕೇಳಿದಾನೆ, ಇದು ಟ್ರೂ ಆಗುತ್ತೆ ಅಂತ.
1 ಮತ್ತೆ ಆನ್ ಟು ಫಂಕ್ಷನ್ ಆಗುತ್ತೆ ಅಂತ ಕೇಳ್ತಿದ್ದಾನೆ. ಇಲ್ಲಿ ನೋಡಿ ಏನಿತ್ತದು ಫಂಕ್ಷನ್ ಎಫ್ ಫ್ರಮ್ ಎನ್ ಟು ಆರ್. ಅಂದ್ರೆ ಕೊಟ್ಟಿರೋ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಇತ್ತು. ಅವನೇನ್ ಹೇಳಿದಾನೆ, ರಿಯಲ್ ನಂಬರ್ ಡೊಮೈನ್ ಅನ್ನ ರೀಪ್ಲೇಸ್ಡ್ ಬೈ ನ್ಯಾಚುರಲ್ ನಂಬರ್ಸ್. ಎನ್ ಅಂತಂದ್ರೆ ಏನಾಗಿರುತ್ತೆ, ಎನ್ ಇಲ್ಲಿ ಇಸ್ ಅ ನ್ಯಾಚುರಲ್ ನಂಬರ್. ಎನ್ ಈಸ್ ಅ ನ್ಯಾಚುರಲ್ ನಂಬರ್ ಆಗಿರುತ್ತೆ. ಸೊ ಇವಾಗ ಏನ್ ಬರುತ್ತೆ ನೋಡಿ, ಇವಾಗ ಫಂಕ್ಷನ್ ಸೇಮ್ ಇದೆ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1/x ಅಂತ ಇದೆ. ಸೊ ಇಲ್ಲಿನೂ ನಾನು 1 ಅಂತ ಪ್ರೂವ್ ಮಾಡಬೇಕು. ಫಸ್ಟ್ 1 ಏನಾಗಿರುತ್ತೆ ನೋಡಿ, ಸೇಮ್ ಥಿಂಗ್ ತಗೊಂತಾ ಇದ್ದೀನಿ. ಎಫ್ ಆಫ್ x1 ಈಸ್ ಅ 1/x1 ಅಂತ, ಮತ್ತೆ ಎಫ್ ಆಫ್ x2 ಈಸ್ ಅ 1/x2. ಅಂದ್ರೆ ಫಂಕ್ಷನ್ ಒಂದೇ ಇರುತ್ತೆ, ಅದ್ರಲ್ಲಿ ನಾನು ಡಿಫ್ರೆಂಟ್ ವೇರಿಯೇಬಲ್ಸ್ ತಗೊಂತಾ ಇದ್ದೀನಿ, x1 ಮತ್ತೆ x2 ಅಂತ. ಇದೇನಾಗಿರುತ್ತೆ, x1, x2 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆಗಿರುತ್ತೆ. ಸೊ ಇವಾಗ ಏನ್ ಬರುತ್ತೆ, ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2. ಇಟ್ ಇಂಪ್ಲೈಸ್ ಏನಾಗಿರುತ್ತೆ, 1/x1 ಈಸ್ ಈಕ್ವಲ್ ಟು 1/x2. ಸೊ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 1 into x2, x2 is equal to 1 into x1, x1. So therefore x1 is equal to x2. So ಇವಾಗ ನೀವು ವೇರಿಯೇಬಲ್ ಇಲ್ಲಿ ನೋಡಿ, ನ್ಯಾಚುರಲ್ ನಂಬರ್ ಎರಡನ್ನೂ ನ್ಯಾಚುರಲ್ ಇದೆ. ಸೊ ಆಫ್ ಕೋರ್ಸ್ ಎರಡನ್ನೂ ಈಕ್ವಲ್ ಆಗಿರುತ್ತೆ. ಸೊ ಎಫ್ ಈಸ್ ಏನಾಗುತ್ತೆ, 1 ಫಂಕ್ಷನ್ ಆಗಿರುತ್ತೆ. ಸೊ ಅದೇ ತರ ಆನ್ ಟು ಕಂಡುಹಿಡಿ, ಇಲ್ಲಿ ಆನ್ ಟು ಚೆಕ್ ಮಾಡಬೇಕು ಆಗುತ್ತಾ ಇಲ್ವಾ ಅಂತ ನೋಡಿ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ, y ಅಂತ ತಗೊಂತೀನಿ. ಫಂಕ್ಷನ್ ಏನಿದೆ ನಮ್ಗೆ 1/x ಇದೆ. ಸೊ ಅವಾಗ ಏನಾಗುತ್ತೆ, y ಈಸ್ ಈಕ್ವಲ್ ಟು 1/x ಆಗುತ್ತೆ ನೋಡಿ. ಅದೇ ತರ ನಾನು x ಅನ್ನ ಸಪರೇಟ್ ಮಾಡಿದ್ರೆ 1/y ಆಗುತ್ತೆ. ಸಪೋಸ್ ನಾನಿಲ್ಲಿ ಎಕ್ಸಾಂಪಲ್ x ಈಸ್ ಈಕ್ವಲ್ ಟು 2 ಅಂತ ತಗೊಂಡ್ರೆ ಅವಾಗ y ಏನಾಗುತ್ತೆ ನೋಡಿ, 1/2 ಆಗುತ್ತೆ. ಅದೇ ತರ ನಾನು y ಈಸ್ ಈಕ್ವಲ್ ಟು 2 ಅಂತ ತಗೊಂಡ್ರೆ x ಏನಾಗುತ್ತೆ ನೋಡಿ, 1/2 ಆಗುತ್ತೆ. ಸೊ ದಿಸ್ ಇಸ್ ನಾಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಏನಕ್ಕಂದ್ರೆ ಅವ್ನು ನೋಡಿ ಡೊಮೈನ್ ಏನ್ ಕೊಟ್ಟಿದ್ದಾನೆ, ಆರ್ ಇಂದ ರೀಪ್ಲೇಸ್ ಮಾಡಿದೀವಿ, ರಿಯಲ್ ನಂಬರ್ ಇಂದ ರೀಪ್ಲೇಸ್ ಮಾಡಿದೀವಿ. ಸೊ ಏನಾಗುತ್ತೆ ಇಲ್ಲಿ, ಎಫ್ ಈಸ್ ನಾಟ್ ಆನ್ ಟು ಫಂಕ್ಷನ್ ಆಗಿರುತ್ತೆ. ಇಲ್ಲಿ ನೋಡಿ ಸೆಕೆಂಡ್ ಎಕ್ಸರ್ಸೈಸ್ ಅಲ್ಲಿರೋ ಸೆಕೆಂಡ್ ಕ್ವಶನ್ ಇದೆ. ಏನಿದೆ ನೋಡಿ, ಚೆಕ್ ದ ಇಂಜೆಕ್ಟಿವಿಟಿ ಅಂಡ್ ಸಬ್ಜೆಕ್ಟಿವಿಟಿ ಆಫ್ ದ ಫಾಲೋವಿಂಗ್ ಫಂಕ್ಷನ್. ಇದರಲ್ಲಿ 5 ಕ್ವಶನ್ಸ್ ಇದೆ. ಸೊ ಫಸ್ಟ್ ಕ್ವಶನ್ ನಾನು ಇಲ್ಲಿ ತಗೊಂಡಿದ್ದೀನಿ, ಎಫ್ ಫ್ರಮ್ ಎನ್ ಟು ಎನ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಇಲ್ಲಿ ನೋಡಿ ಇಂಜೆಕ್ಟಿವ್ ಅಥವಾ ಇಂಜೆಕ್ಟಿವಿಟಿ ಇದೆಯಲ್ಲ, ಇದು ಏನಾಗುತ್ತೆ 1 ಫಂಕ್ಷನ್ ಆಗಿರುತ್ತೆ. ಮತ್ತೆ ಸರ್ಜೆಕ್ಟಿವಿಟಿ ಇದೆ. ಸರ್ಜೆಕ್ಟಿವಿಟಿ ಅಂತಂದ್ರೆ ಆನ್ ಟು ಫಂಕ್ಷನ್ ಇರುತ್ತೆ. ಸೊ 2 ಅಲ್ಟರ್ನೇಟ್ ನೇಮ್ಸ್ ಇದು. ಸೊ ಇವಾಗ ಏನಿದೆ ನೋಡಿ, ಫಸ್ಟ್ ಫಂಕ್ಷನ್ ಕೊಟ್ಟಿರೋದೇನಿದೆ, ಎಫ್ ಫ್ರಮ್ ಎನ್ ಟು ಎನ್. ಎನ್ ಅಂತಂದ್ರೆ ಏನಿರುತ್ತೆ ಇಲ್ಲಿ, ಎನ್ ಈಸ್ ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಅಂತಂದ್ರೆ ಎಕ್ಸ್ಕ್ಲೂಡಿಂಗ್ 0 ಇರುತ್ತೆ, 0 ಬರೋದಿಲ್ಲ ನ್ಯಾಚುರಲ್ ನಂಬರ್ ಅಲ್ಲಿ. ಸೊ ಇವಾಗ ನೋಡಿ ಸೇಮು ಫಸ್ಟ್ 1 ಅಂತ ಇರೋಣ, ಚೆಕ್ಕಿಂಗ್ 1 ಫಸ್ಟ್ ಏನ್ ಮಾಡೋಣ, 1 ಚೆಕ್ ಮಾಡೋಣ. ಚೆಕ್ಕಿಂಗ್ 1 ಅಂತ ತಗೊಂಡ್ರೆ ಇಲ್ಲಿ ನೋಡಿ ಫಂಕ್ಷನ್ ಏನಿದೆ ನಮ್ಗೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಇದೆ. ಸೊ ಅದನ್ನೇ ನಾನು ಏನ್ ಮಾಡ್ತೀನಿ ಇಲ್ಲಿ, ಎಫ್ ಆಫ್ x1 ಈಸ್ ಈಕ್ವಲ್ ಟು x1 ಸ್ಕ್ವೇರ್ ಮತ್ತೆ ಎಫ್ ಆಫ್ x2 ಈಸ್ ಈಕ್ವಲ್ ಟು x2 ಸ್ಕ್ವೇರ್. ಯಾವಾಗ್ಲೂ 2 ಫಂಕ್ಷನ್ ಬರುತ್ತೆ, ಎಫ್ ಆಫ್ x1 ಒಂದು ಮತ್ತೆ ಎಫ್ ಆಫ್ x2 ಅಂತ 1 ಚೆಕ್ ಮಾಡ್ಬೇಕಾದ್ರೆ. ಸೊ ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ತಗೊಂಡ್ರೆ ಫಂಕ್ಷನ್ ನೋಡಿ, x1 ಸ್ಕ್ವೇರ್ ಈಸ್ ಈಕ್ವಲ್ ಟು x2 ಸ್ಕ್ವೇರ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ ನೋಡಿ, ನಮ್ಗೆ ಒಂದು x1 ಈಸ್ ಈಕ್ವಲ್ ಟು x2 ಆರ್ x1 ಈಸ್ ಈಕ್ವಲ್ ಟು ಮೈನಸ್ x2 2 ಬರುತ್ತೆ. ನಮ್ಗೆ ಸ್ಕ್ವೇರ್ ಇದೆಯಲ್ಲ 2 ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಇದು ಫಂಕ್ಷನ್ x1 ಮತ್ತೆ x2 x1 x2 ಏನಾಗಿರುತ್ತೆ, ಆರ್ ಆಲ್ವೇಸ್ ಪಾಸಿಟಿವ್ ಆಗಿರುತ್ತೆ. ಸೊ ಏನಾಗಿರುತ್ತೆ, ಇದು ಪಾಸಿಟಿವ್ ಆಗಿರೋದ್ರಿಂದ x1 ಈಸ್ ಆಲ್ವೇಸ್ ಈಕ್ವಲ್ ಟು x2 ಆದ್ರೆ ಈಸ್
1 ಫಂಕ್ಷನ್. ಒನ್ ಫಂಕ್ಷನ್ ಹತ್ರ ಹೇಳ್ಬೋದು ಅಥವಾ ಇನ್ಜೆಕ್ಟಿವ್ ಫಂಕ್ಷನ್ ಅಂತಾದ್ರೂ ಹೇಳ್ಬೋದು. ಇನ್ಜೆಕ್ಟಿವ್ ಅಂತನಾದ್ರೂ ಹೇಳ್ಬೋದು ಅಥವಾ ಒನ್ ಫಂಕ್ಷನ್ ಅಂತ. ಇವಾಗ ನೆಕ್ಸ್ಟ್ ನೋಡಿ, ಸರ್ಜೆಕ್ಟಿವಿಟಿ ಅಥವಾ ಆನ್ ಟು ಫಂಕ್ಷನ್ ಅನ್ನ ಚೆಕ್ ಮಾಡಬೇಕು. ಚೆಕ್ಕಿಂಗ್ ಆನ್ ಟು ಫಂಕ್ಷನ್ ಇದೆ. ಸೊ ಏನ್ ಬರುತ್ತೆ ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ಅಂತಂದ್ರೆ ನಾವು ವೈ ಅಂತ ತಗೊಂತೀವಿ ಫಂಕ್ಷನ್ ಆನ್ ಟು ಚೆಕ್ ಮಾಡಬೇಕಾದ್ರೆ. ಅವಾಗ ಏನಾಗುತ್ತೆ ನೋಡಿ, ವೈ ಈಸ್ ಈಕ್ವಲ್ ಟು ಏನಿದೆ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಸೊ ಇಲ್ಲಿ ನಾನು ಎಕ್ಸ್ ಸ್ಕ್ವೇರ್ ಅನ್ನ ಸಪರೇಟ್ ಮಾಡಿದ್ರೆ ಏನ್ ಬರುತ್ತೆ, ರೂಟ್ ಪ್ಲಸ್ ಆರ್ ಮೈನಸ್ ರೂಟ್ ವೈ ಬರುತ್ತೆ. ಸೊ ನೋಡಿ ವ್ಯಾಲ್ಯೂಸ್ ಇದು, ಇಲ್ಲಿ ಏನಾದ್ರೂ ವ್ಯಾಲ್ಯೂಸ್ ತಗೊಂಡ್ರೆ, ಎಕ್ಸಾಂಪಲ್ ನಾನು ಎಕ್ಸ್ ಈಸ್ ಈಕ್ವಲ್ ಟು 3 ಅಂತ ತಗೊಂತೀನಿ, ಯಾವ್ದಾದ್ರು ಸಾರಿ ವೈ ಈಸ್ ಈಕ್ವಲ್ ಟು 3 ಅಂತ ತಗೊಂಡ್ರೆ ಎಕ್ಸ್ ನೋಡಿ ನಮ್ಗೆ ಏನ್ ಬರುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 3 ಬರುತ್ತೆ. ಸೊ ನೋಡಿ ಪ್ಲಸ್ ಆರ್ ಮೈನಸ್ ರೂಟ್ 3 ಇದನ್ನ ರಿಮೂವ್ ಮಾಡಿದ್ರೆ ಏನ್ ಬರುತ್ತೆ ನೋಡಿ, ಪ್ಲಸ್ ಆರ್ ಮೈನಸ್ 1.7 ಸಮಥಿಂಗ್ ಬರುತ್ತೆ. ಸೊ ಇಲ್ಲಿ ನೋಡಿ ಇನ್ನು ಡೆಸಿಮಲ್ ಇರುತ್ತೆ. ಸೊ ನಾನು ಒಂದೇ ಡಿಜಿಟ್ ತಗೊಂಡಿರೋದು 1.7 ಈ ತರ ಬರುತ್ತೆ. ಇನ್ನು ನೆಕ್ಸ್ಟ್ ನಂಬರ್ ಬರುತ್ತೆ. ಸೊ ಇದು ನೋಡಿ, ಇದು ನಾಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ನೋಡಿ ಇಲ್ಲಿ ಫಂಕ್ಷನ್ ಏನ್ ಕೊಟ್ಟಿದ್ದ, ಡೊಮೇನು ನ್ಯಾಚುರಲ್ ಇದೆ, ಕೋ ಡೊಮೇನು ನ್ಯಾಚುರಲ್ ಇದೆ. ಗಿವನ್ ಬೈ ಫಂಕ್ಷನ್ ಏನಿದೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಇದೆ. ಸೊ ಬಟ್ ನಮ್ಗೆ ಇಲ್ಲಿ ಏನ್ ಬಂತು ನೋಡಿ, ಎಕ್ಸ್ ಪ್ಲಸ್ ಆರ್ ಮೈನಸ್ 1.7 ಇದು ಡೆಸಿಮಲ್ ಅಲ್ಲಿ ಬರುತ್ತೆ, ಇಂಟಿಜರ್ ಬರುತ್ತೆ, ನಾಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಸೊ ಏನಾಗಿರುತ್ತೆ ಇವಾಗ ಇದು ನಾಟ್ ಸರ್ಜೆಕ್ಟಿವ್, ಇದು ಸರ್ಜೆಕ್ಟಿವ್ ಅಥವಾ ನಾಟ್ ಆನ್ ಟು ಫಂಕ್ಷನ್ ಆಗಿರುತ್ತೆ. ಇಲ್ಲಿ ನೋಡಿ ಇದೇನಾಗಿತ್ತು, ಒನ್ ಫಂಕ್ಷನ್ ಆಗುತ್ತೆ. ಏನಕ್ಕಂದ್ರೆ ಎರಡೂನು ನೋಡಿ x1 x2 ಎರಡೂನು ಏನಾಗಿರುತ್ತೆ ಇಲ್ಲಿ ತಗೋಬಹುದು. x1, x2 ಬಿಲಾಂಗ್ಸ್ ಟು ಏನಾಗಿರುತ್ತೆ, ನ್ಯಾಚುರಲ್ ನಂಬರ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ x1 ಈಸ್ ಈಕ್ವಲ್ ಟು x2, x1 ಮತ್ತೆ x2 ಏನಾಗಿರುತ್ತೆ, ಆಲ್ವೇಸ್ ಪಾಸಿಟಿವ್ ಇರುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಇದು ಒನ್ ಫಂಕ್ಷನ್ ಆಗುತ್ತೆ. ಬಟ್ ಇಲ್ಲಿ ಆನ್ ಟು ಚೆಕ್ ಮಾಡಬೇಕಾದ್ರೆ ನೋಡಿ ಏನ್ ಬರುತ್ತೆ, y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಫಂಕ್ಷನ್ ಬಂತು. ಕೊಟ್ಟಿರೋ ಫಂಕ್ಷನ್ ಎಕ್ಸ್ ಸ್ಕ್ವೇರ್, ಎಫ್ ಆಫ್ ಎಕ್ಸ್ ಅಂದ್ರೆ y ಅಂತ ತಗೊಂತೀವಿ ಫಂಕ್ಷನ್. ಸೊ ಅವಾಗ ಏನಾಗುತ್ತೆ, ಎಕ್ಸ್ ನ ನೋಡಿ ಸ್ಕ್ವೇರ್ ಅನ್ನ ಈ ಕಡೆ ಕಳಿಸಿದ್ರೆ ಸ್ಕ್ವೇರ್ ರೂಟ್ ಪ್ಲಸ್ ಆರ್ ಮೈನಸ್ ವೈ ಬರುತ್ತೆ. ಸೊ ವೈ ವ್ಯಾಲ್ಯೂ ಯಾವುದೇ ನ್ಯಾಚುರಲ್ ನಂಬರ್, ಏನಕ್ಕಂದ್ರೆ ಎರಡು ಕೊಟ್ಟಿರೋದು ನ್ಯಾಚುರಲ್ ನಂಬರ್. ಇವಾಗ ನೋಡಿ 3 ನ್ಯಾಚುರಲ್ ನಂಬರ್ ಎಕ್ಸ್ಕ್ಲೂಡಿಂಗ್ 0 ಯಾವ್ದಾದ್ರು ತಗೋಬಹುದು, 2 ತಗೋಬಹುದು, 3 ತಗೋಬಹುದು, 4, 5 ಯಾವ್ದಾದ್ರು ತಗೋ. ಸೊ ನೋಡಿ ಇವಾಗ ಸಪೋಸ್ 5 ತಗೊಂಡ್ರೆ 4 ತಗೊಂಡ್ರೆ ಬರೋದಿಲ್ಲ. 4 ನೋಡಿ ಎಲ್ಲದಕ್ಕೂ ಸ್ಯಾಟಿಸ್ಫೈ ಆಗಬೇಕು. 4 ತಗೊಂಡ್ರೆ ರೂಟ್ 4 ಅಂತ ರಿಮೂವ್ ಮಾಡಿದ್ರೆ 2 ಬರುತ್ತೆ. ಸೊ 2 ಈಸ್ ಅ ನ್ಯಾಚುರಲ್ ನಂಬರ್. ಸೊ 3 ಅಥವಾ 5 ಈ ತರ ತಗೊಳ್ಳಿ. 6 ಅವಾಗ ತಗೊಂಡಾಗ ಏನ್ ಬರುತ್ತೆ ನೋಡಿ, 1 ಪಾಯಿಂಟ್ ಡೆಸಿಮಲ್ ಅಲ್ಲಿ ಬರುತ್ತೆ. ಸೊ 1 ನಂಬರ್ ಮಾತ್ರ ಸ್ಯಾಟಿಸ್ಫೈ ಅಲ್ಲ, ಎಲ್ಲ ನಂಬರ್ಗೂ ಸ್ಯಾಟಿಸ್ಫೈ ಆಗ್ಬೇಕಿದು ಕಂಡೀಷನ್. ಆನ್ ಟು ಫಂಕ್ಷನ್ ಎಕ್ಸ್ ವ್ಯಾಲ್ಯೂ ಏನ್ ಬರಬೇಕು, ಯಾವಾಗಲೂ ನ್ಯಾಚುರಲ್ ಬಂದ್ರೆ ಮಾತ್ರ ಇದೇನಾಗಿರುತ್ತೆ, ಆನ್ ಟು ಫಂಕ್ಷನ್ ಅಥವಾ ಸರ್ಜೆಕ್ಟಿವ್ ಆಗಿರುತ್ತೆ. ಸೊ ಇಲ್ಲೇನಾಗುತ್ತೆ, ಇದು ನಾಟ್ ಸರ್ಜೆಕ್ಟಿವ್. ನೆಕ್ಸ್ಟ್ ನೋಡಿ ಸೆಕೆಂಡ್ ಸಬ್ ಕ್ವಶನ್ ಇದೆ. ಏನಿದೆ, ಫಂಕ್ಷನ್ ಎಫ್ ಫ್ರಮ್ ಝಡ್ ಟು ಝಡ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಝಡ್ ಅಂದ್ರೆ ಏನಾಗುತ್ತೆ, ಇಲ್ಲಿ ಝಡ್ ಈಸ್ ಇಂಟೀಜರ್ ಆಗಿರುತ್ತೆ. ಇಂಟೀಜರ್ ಅಂದ್ರೆ ವ್ಯಾಲ್ಯೂಸ್ ಬರುತ್ತೆ. ಇಲ್ಲಿ ನೋಡಿ ಈ ಕಡೆ -3 ಇನ್ಫಿನಿಟಿ ಇರುತ್ತೆ, -2 -1 0 ಬರುತ್ತೆ, ಆಮೇಲೆ 1 2 3 ಎಲ್ಲಾನು ಬರುತ್ತೆ ವ್ಯಾಲ್ಯೂಸ್. ಪಾಯಿಂಟ್ ಅಲ್ಲಿ ಕೂಡ ಬರುತ್ತೆ ವ್ಯಾಲ್ಯೂಸ್. ಇಲ್ಲಿ ನೋಡಿ -3 2 1 2 ಈ ತರ ಬರುತ್ತೆ ಇಂಟೀಜರ್ಸ್. ಸೊ ಇಲ್ಲಿ ನೋಡಿ ಫಂಕ್ಷನ್ ಕೊಟ್ಟಿರೋದೇನಿದೆ ನಮಗೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಇರುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ಎಫ್ ಆಫ್ x1 ಅಂತಂದ್ರೆ ನಾನು ಏನ್ ತಗೊಂತೀನಿ, ಸೇಮ್ ಫಂಕ್ಷನ್ 2 ಫಂಕ್ಷನ್ ತಗೋಬೇಕು. 1 ಪ್ರೂವ್ ಮಾಡ್ಬೇಕು ಅಥವಾ ಇಂಜೆಕ್ಟಿವ್ ಪ್ರೂವ್ ಮಾಡ್ಬೇಕಾದ್ರೆ x2 ಸ್ಕ್ವೇರ್ ಬಂತು. ಸೊ ಎಫ್ ಆಫ್ x2 ಈಸ್ x2 ಸ್ಕ್ವೇರ್ ಬರುತ್ತೆ. ಸೊ ಇವಾಗ ಏನಿದೆ ನಮಗೆ ಫಂಕ್ಷನ್ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ. ಸೊ ಏನಾಗುತ್ತೆ, x1 ಸ್ಕ್ವೇರ್ ಈಸ್ ಈಕ್ವಲ್ ಟು x2 ಸ್ಕ್ವೇರ್ ಆಗಿರುತ್ತೆ. ಸೊ ಅವಾಗ ಏನ್ ಬರುತ್ತೆ ಇವಾಗ, ಇಟ್ ಇಂಪ್ಲೈಸ್ x1 is equal to x2 or x1 is equal to minus x2 ಆಗಿರುತ್ತೆ. ಸೊ ನೋಡಿ ಇಲ್ಲಿ ಇಂಟಿಜರ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಇರುತ್ತೆ, ಪಾಸಿಟಿವ್ ವ್ಯಾಲ್ಯೂಸ್ ಇರುತ್ತೆ. ಸಪೋಸ್ ನೀವು ಪಾಸಿಟಿವ್ ತಗೊಂಡ್ರೆ ನೋಡಿ, ಪಾಸಿಟಿವ್ ತಗೊಂಡ್ರೆ ಇಲ್ಲಿ ಬರುತ್ತೆ 1 1 ಅಥವಾ ಇಲ್ಲಿ ನೋಡಿ 1 is equal to -1. ಸೊ ಇಲ್ಲಿ ನೋಡಿ 1 2 3 ನೆಗೆಟಿವ್ ತಗೊಂಡ್ರೆ -1 -1 ಇಲ್ಲಿ ನೋಡಿ 1 ಬರುತ್ತೆ, -1 ಮೈನಸ್ ಆಫ್ -1 ಈ ತರ ಬರುತ್ತೆ. ಸೊ ಇದೇನಾಗುತ್ತೆ, ಇದು ಕ್ಯಾನ್ ನಾಟ್ ಬಿ
ಟ್ರೂ. ಇಲ್ಲಿ ನೋಡಿ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಇದೆಯಲ್ಲ, ಇವಾಗ ನೋಡಿ ನಾನು x1 ಅಂತಂದ್ರೆ 2 ಅಂತ ತಗೊಂತೀನಿ, x2 ಅಂತಂದ್ರೆ -2 ಅಂತ ತಗೊಂತೀನಿ. ಅವಾಗ ಟ್ರೂ ಆಗೋದಿಲ್ಲ ಇದು. ಇಲ್ಲಿ ನೋಡಿ ಎಫ್ ಆಫ್ 2 ಅಂತಂದ್ರೆ ಏನ್ ಬರುತ್ತೆ, x1 ಸ್ಕ್ವೇರ್ ಇದೆಯಲ್ಲ 2 ಸ್ಕ್ವೇರ್ ಬರುತ್ತೆ, ಸೊ 4 ಬರುತ್ತೆ. ಅದೇ ತರ ನಾನು ಎಕ್ಸಾಂಪಲ್ ಇದು ಅಂದ್ರೆ ಇದು ಡೈರೆಕ್ಟ್ ಆಗಿ ಗೊತ್ತಾಗೋದಿಲ್ಲ, ಕನ್ಫ್ಯೂಷನ್ ಆಗುತ್ತೆ. ಸೊ ನಾವು ನಂಬರ್ ತಗೊಂಡ್ರೆ ಅವಾಗ ಕನ್ಫರ್ಮ್ ಆಗುತ್ತಾ ಇಲ್ವಾ ಅಂತ. ಸೊ ಅದೇ ತರ ನಾನು ಎಫ್ ಆಫ್ -2 ತಗೊಂಡ್ರೆ ನೋಡಿ, -2 ತಗೊಂಡ್ರೆ ಏನಾಗುತ್ತೆ 4 ಬರುತ್ತೆ. ಬಟ್ ಇದು ಈಕ್ವಲ್ ಅಲ್ಲ. ಎಫ್ ಆಫ್ 2 ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ -2. ನೋಡಿ ಎಫ್ ಆಫ್ 2 ಈಕ್ವಲ್ ಟು ಎಫ್ ಆಫ್ -2, ಬಟ್ 2 ಈಸ್ ನಾಟ್ ಈಕ್ವಲ್ ಟು -2. ಸೊ ಏನಾಗಿರುತ್ತೆ ಇದು ನಾಟ್ ಇನ್ಜೆಕ್ಟಿವ್ ಅಥವಾ ನಾಟ್ 1 ಫಂಕ್ಷನ್ ಅಂತ ಹೇಳ್ಬೋದು. ಸೊ ಇವಾಗ ನೋಡಿ ಅದೇ ತರ ಫಂಕ್ಷನ್ ಆನ್ ಟು ಅಥವಾ ಸರ್ಜೆಕ್ಟಿವ್ ಇದೆ ಅಥವಾ ಆನ್ ಟು ಚೆಕ್ ಮಾಡಬೇಕು. ಸೊ ಅವಾಗ ಏನಿರುತ್ತೆ ನೋಡಿ, ಫಂಕ್ಷನ್ ಏನಿದೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಯಾವಾಗ್ಲೂ ಆನ್ ಟು ಫೈಂಡ್ ಮಾಡ್ಬೇಕಾದ್ರೆ ಈಕ್ವಲ್ ಟು ವೈ ಅಂತ ತಗೊಂಡ್ರೆ ಈಸಿ ಆಗುತ್ತೆ. ಸೊ ಏನ್ ಬರುತ್ತೆ, ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇದೆ. ಸೊ ಎಕ್ಸ್ ಏನಾಗುತ್ತೆ ಇವಾಗ ಪ್ಲಸ್ ಆರ್ ಮೈನಸ್ ರೂಟ್ ವೈ, ಏನಕ್ಕಂದ್ರೆ ಸ್ಕ್ವೇರ್ ಬಿಕಮ್ಸ್ ಸ್ಕ್ವೇರ್ ರೂಟ್ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಎಕ್ಸಾಂಪಲ್ ತಗೊಂಡ್ರೆ, ಎಕ್ಸಾಂಪಲ್ ನೋಡಿ ಇಂಟಿಜರ್ಸ್ ನೆಗೆಟಿವ್ ಇರುತ್ತೆ ಪಾಸಿಟಿವ್ ಇರುತ್ತೆ. ಸೊ ಪಾಸಿಟಿವ್ ತಗೊಂಡ್ರೆ ಬಂದೇ ಬರುತ್ತೆ, ಸ್ಯಾಟಿಸ್ಫೈ ಆಗುತ್ತೆ. ಬಟ್ ನೆಗೆಟಿವ್ ತಗೊಂಡ್ರೆ ಚೆಕ್ ಮಾಡೋಣ. ಇವಾಗ ನೋಡಿ ವೈ ವ್ಯಾಲ್ಯೂ ನಾನು -2 ಅಂತ ತಗೊಂತೀನಿ, ನೆಗೆಟಿವ್ ವ್ಯಾಲ್ಯೂ. ಸೊ ಪುಟ್ ಮಾಡಿದ್ರೆ ಏನ್ ಬರುತ್ತೆ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ -2 ಬರುತ್ತೆ ನೋಡಿ. 1 2 3 ತಗೊಂಡ್ರೆ ಓಕೆ ಬರುತ್ತೆ. ಬಟ್ ಇಲ್ಲಿ ನೋಡಿ ಮೈನಸ್ ತಗೊಂಡ್ರೆ ಏನಕ್ಕಂದ್ರೆ ಇಂಟಿಜರ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಇನ್ಕ್ಲೂಡಿಂಗ್ 0 ಎಲ್ಲ ನಂಬರ್ಸು ಬರುತ್ತೆ. ಸೊ ಇವಾಗ ಏನಾಗುತ್ತೆ ಇದು -2. ಸೊ ಇಲ್ಲಿ ನೋಡಿ ಸ್ಕ್ವೇರ್ ರೂಟ್ ಅನ್ನ ರಿಮೂವ್ ಮಾಡಕ್ಕಾಗತ್ತಾ ಇಲ್ಲಿ ನೋಡಿ ಸ್ಕ್ವೇರ್ ರೂಟ್ ಆಫ್ ಎನಿ ನೆಗೆಟಿವ್ ನಂಬರ್, ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ ನಂಬರ್ ಈಸ್ ನಾಟ್ ಇಂಟಿಜರ್. ಸೊ ದಿಸ್ ಇಸ್ ನಾಟ್ ಬಿಲಾಂಗ್ಸ್ ಟು ಝೆಡ್ ಆಗುತ್ತೆ. ಸೊ ಇದು ನಾಟ್ ಬಿಲಾಂಗ್ಸ್ ಟು ಝೆಡ್ ಆಗುತ್ತೆ. ಸೊ ಅವನೇನ್ ಕೇಳಿದ್ದ ಇಲ್ಲಿ ನೋಡಿ ಫಂಕ್ಷನ್ ಝೆಡ್ ಟು ಝೆಡ್ ಇದೆ, ಅಂದ್ರೆ ಇಂಟಿಜರ್ ಟು ಇಂಟಿಜರ್ ಅಂತ ಇದೆ. ಸೊ ನಮ್ಗೆ ಇಲ್ಲಿ ನಾಟ್ ಬಿಲಾಂಗ್ಸ್ ಟು ಝೆಡ್ ಬರುತ್ತೆ. ಸೊ ನಾಟ್ ಸರ್ಜೆಕ್ಟಿವ್ ಅಥವಾ ಆನ್ ಟು ಫಂಕ್ಷನ್ ಅಂತನಾದ್ರೂ ಹೇಳ್ಬೋದು. ಸೊ ಚೆಕ್ ಮಾಡಕ್ ಹೇಳಿದ್ದ ಆಗುತ್ತಾ ಇಲ್ವಾ ಅಂತ, ಸರ್ಜೆಕ್ಟಿವ್ ಮತ್ತೆ ಇಂಜೆಕ್ಟಿವ್. ಸೊ ಇದು ಸಪೋಸ್ ಫಂಕ್ಷನ್ ಎಫ್ ಆಫ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇದ್ರೆ ಡೊಮೇನು ಮತ್ತೆ ಕೋಡೊಮೇನು ಇಂಟಿಜರ್ ಇದ್ರೆ ಅವಾಗ 1 ಆಗೋದಿಲ್ಲ, ಆನ್ ಟೂನು ಆಗೋದಿಲ್ಲ, ಅಥವಾ ಇಂಜೆಕ್ಟಿವ್ನು ಆಗೋದಿಲ್ಲ, ಸರ್ಜೆಕ್ಟಿವ್ನು ಆಗೋದಿಲ್ಲ. ನೋಡಿ ನೆಕ್ಸ್ಟ್ ಥರ್ಡ್ ಕ್ವಶನ್ ಇದೆ, ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಇದೆ. ಸೊ ಆರ್ ಏನಾಗಿರುತ್ತೆ ಇಲ್ಲಿ, ಆರ್ ಈಸ್ ರಿಯಲ್ ನಂಬರ್ ಅಂತ ಇದೆ. ಆರ್ ಈಸ್ ಅ ರಿಯಲ್ ನಂಬರ್. ಸೊ ಕೊಟ್ಟಿರೋ ಫಂಕ್ಷನ್ ಏನಿದೆ ನೋಡಿ, ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಇದೆ. ಸೊ ಇಲ್ಲಿ ಏನಾಗುತ್ತೆ, ನಾವು ಫಂಕ್ಷನ್ ತಗೊಂಡ್ರೆ ಎಫ್ ಆಫ್ x1 ಈಸ್ ಈಕ್ವಲ್ ಟು x1 ಸ್ಕ್ವೇರ್ ಇರುತ್ತೆ, ಎಫ್ ಆಫ್ x2 ಈಸ್ ಈಕ್ವಲ್ ಟು x2 ಸ್ಕ್ವೇರ್ ಇರುತ್ತೆ. ಸೊ ಏನಾಗಿರುತ್ತೆ ಇಲ್ಲಿ x1 ಮತ್ತೆ x2 ಬಿಲಾಂಗ್ಸ್ ಟು ಏನಾಗಿರುತ್ತೆ, ರಿಯಲ್ ನಂಬರ್ಸ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ ಫಂಕ್ಷನ್ ಏನ್ ತಗೊಂತಿದೀವಿ, ಎಫ್ ಆಫ್ x1 is equal to f of x2. It implies ಏನಾಗಿರ್ಬೇಕು ನಮಗೆ, x1 square is equal to x2 square. ಸೊ ನಮ್ಗೆ ಏನ್ ಬರುತ್ತೆ ಇಲ್ಲಿ, x1 is equal to x2 ಮತ್ತೆ ಇನ್ನೊಂದು ಏನ್ ಬರುತ್ತೆ, ಸ್ಕ್ವೇರ್ ಇರೋದ್ರಿಂದ x1 is equal to ಮೈನಸ್ x2 ಅಂತ ಬರುತ್ತೆ. ಸೊ ಇಲ್ಲಿ ಏನಾಗಿರುತ್ತೆ ಅಂದ್ರೆ x1 ಏನಾಗಿರುತ್ತೆ, ಡಸ್ ನಾಟ್ ಹ್ಯಾವ್ ಯುನಿಕ್ ಅಂತ, ಯುನಿಕ್ ಇಮೇಜ್ ಇರೋದಿಲ್ಲ ಅಂತ, ಯುನಿಕ್ ಇಮೇಜ್. ಏನಕ್ಕಂದ್ರೆ ಇಲ್ಲಿ ನೋಡಿ x1 ಗೆ x2 ಈಕ್ವಲ್ ಇದೆ, ಇಲ್ಲಿ x1 ಗೆ ಮೈನಸ್ x2 ಇದೆ.
ಸೊ x1 ಡಸ್ ನಾಟ್ ಹ್ಯಾವ್ ಅ ಯುನಿಕ್ ಇಮೇಜ್. ಸೊ ಇಲ್ಲಿ ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ಏನಿರುತ್ತೆ, ಇಲ್ಲಿ ನೋಡಿ x1 ಅಂತಂದ್ರೆ -5 ಅಂತ ತಗೊಂತೀನಿ, x2 ಅಂತಂದ್ರೆ 5 ಅಂತ. ಯಾವ್ದಾದ್ರು ಚೇಂಜ್ ಮಾಡಬಹುದು. ಇದು ಪಾಸಿಟಿವ್ ತಗೊಂಡು ಇದು ನೆಗೆಟಿವ್, ಅಥವಾ ಇದು ನೆಗೆಟಿವ್ ತಗೊಂಡು ಪಾಸಿಟಿವ್. ಅಂದ್ರೆ ರಿಯಲ್ ನಂಬರ್ ಅಲ್ಲೇನು ಪಾಸಿಟಿವ್ ನೆಗೆಟಿವ್ ಎರಡೂ ಬರುತ್ತೆ. ಸೊ ಇಲ್ಲಿ ನೋಡಿ ಏನಾಗುತ್ತೆ ಇವಾಗ, f of -5 is equal to f of 5. 5 ಇರುತ್ತೆ. ಬಟ್ ಇಲ್ಲಿ ಇದೇನಾಗುತ್ತೆ, -5 ಈಸ್ ನಾಟ್ ಈಕ್ವಲ್ ಟು 5 ಆಗಿರುತ್ತೆ. ಸೊ ಯಾವ್ದಾದ್ರು ನಂಬರ್ ತಗೊಳ್ಳಿ, 5ನೇ ತಗೋಬೇಕಂತಿಲ್ಲ, 1 ತಗೋಬೇಕಂತಿಲ್ಲ, 2 ಯಾವ್ದಾದ್ರು ತಗೊಳ್ಳಿ. ಸೊ ಇವಾಗ ಏನಾಗುತ್ತೆ, ನಾಟ್ ಇನ್ಜೆಕ್ಟಿವ್ ಏನಾಗಿರುತ್ತೆ ಫಂಕ್ಷನ್, ನಾಟ್ ಇನ್ಜೆಕ್ಟಿವ್ ಆರ್ 1 ಆಗೋದಿಲ್ಲ, ಮತ್ತೆ ಇನ್ಜೆಕ್ಟಿವ್ ಅಂತ ಯಾವ್ದಾದ್ರು ಹೇಳ್ಬೋದು, ಇನ್ಜೆಕ್ಟಿವ್ ಅಥವಾ 1 ಫಂಕ್ಷನ್ ಅಂತ. ಸೊ ಅದೇ ತರ ನೋಡಿ, ಇದು 1 ಫಂಕ್ಷನ್. ಅದೇ ತರ ನಾವು ಅವನೇನ್ ಹೇಳಿದಾನೆ, ಸರ್ಜೆಕ್ಟಿವ್ ನೋಡಿ, ಸರ್ಜೆಕ್ಟಿವ್ ಅಥವಾ ಆನ್ ಟು ಇರುತ್ತೆ. ಸರ್ಜೆಕ್ಟಿವ್ ಅಥವಾ ಆನ್ ಟು ಚೆಕ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ ನೋಡಿ, f of x is equal to y ಇರುತ್ತೆ. ಅಂದ್ರೆ y belongs to r ಇರುತ್ತೆ, ರಿಯಲ್ ನಂಬರ್ ಇರುತ್ತೆ y ಕೂಡ. ಸೊ ಇವಾಗ ಏನಾಗುತ್ತೆ ನೋಡಿ, y is equal to ಫಂಕ್ಷನ್ ಏನಿರುತ್ತೆ x² ಇದೆ. ಸೊ ಇಲ್ಲಿನೂ ನೋಡಿ x ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ y. ಏನಕ್ಕಂದ್ರೆ ಈ ಸ್ಕ್ವೇರ್ ಈ ಕಡೆ ಹೋದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ನಾನು ಸಪೋಸ್ ಎಕ್ಸಾಂಪಲ್ -2 ಅಂತ ತಗೊಂಡ್ರೆ, y is equal to ಒಂದ್ ನಿಮಿಷ, y is equal to -2 ಅಂತ ತಗೊಂಡ್ರೆ ಎಕ್ಸಾಂಪಲ್, ಅಂದ್ರೆ y ವ್ಯಾಲ್ಯೂ ಪುಟ್ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ತಗೋಬಹುದು, ಪಾಸಿಟಿವ್ ತಗೊಂಡ್ರೆ ಸ್ಯಾಟಿಸ್ಫೈ ಆಗುತ್ತೆ, ಬಟ್ ನೆಗೆಟಿವ್ ನೋಡಿ, ನೆಗೆಟಿವ್ ತಗೊಂಡ್ರು ಸ್ಯಾಟಿಸ್ಫೈ ಆಗ್ಬೇಕು ನಮ್ಗೆ, ಅವಾಗ ಮಾತ್ರ ಇದು ಆನ್ ಟು ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ ಏನಾಗುತ್ತೆ, x ಅವಾಗ ಪ್ಲಸ್ ಆರ್ ಮೈನಸ್ ರೂಟ್ -2 ಬರುತ್ತೆ. ಸೊ ನೋಡಿ -2 ಬಂದ್ರೆ ಏನಾಗುತ್ತೆ, ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ ವ್ಯಾಲ್ಯೂ ಅಥವಾ ನೆಗೆಟಿವ್ ನಂಬರ್ ಈಸ್ ನಾಟ್ ರಿಯಲ್ ನಂಬರ್. ಸೊ ನೆಗೆಟಿವ್ ರೂಟ್ ಅಲ್ಲಿ ನೆಗೆಟಿವ್ ಇರುತ್ತಲ್ಲ, ಅದು ನಾಟ್ ಬಿಲಾಂಗ್ಸ್ ಟು ರಿಯಲ್ ಆಗಿರುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಇದು ನಾಟ್ ಸರ್ಜೆಕ್ಟಿವ್ ಅಥವಾ ಆನ್ ಟು ಅಂತ ಹೇಳ್ಬೋದು. ಸೊ ಇದು ನೋಡಿ ಕೊಟ್ಟಿರೋ ಫಂಕ್ಷನ್ ಏನಿದೆ, f of x is equal to x² ಇದೆ. ಸೊ ಡೊಮೇನು ಆರ್ ಇದೆ, ಕೋಡೊಮೇನು ಆರ್ ಇದೆ. ಸೊ ಫಂಕ್ಷನ್ f ಫ್ರಮ್ r to r ಇದೆ. ಸೊ r ಏನಾಗಿರುತ್ತೆ ಇಲ್ಲಿ ರಿಯಲ್ ನಂಬರ್. ಅವಾಗ ಫಂಕ್ಷನ್ 1 ಅನ್ನ ಚೆಕ್ ಮಾಡಬೇಕಾದ್ರೆ ನೋಡಿ x1 x2 ಬರಬೇಕು. ಬಟ್ ಇಲ್ಲಿ ಏನ್ ಬರುತ್ತೆ, x1 ಡಸ್ ನಾಟ್ ಹ್ಯಾವ್ ಅ ಯುನಿಕ್ ಇಮೇಜ್ ಅಂತ. ಇಲ್ಲಿ ನೋಡಿ x1 is equal to x2 ಇದೆ, x1 is equal to -x2 ಇದೆ. ಸೊ ಅವಾಗ ನಾನು ಎಕ್ಸಾಂಪಲ್ ತಗೊಂಡಿದ್ದೀನಿ, ರಿಯಲ್ ನಂಬರ್ 5 - 5 ಮತ್ತೆ 5 ಅಂತ. x1 ಅಂದ್ರೆ -5, x2 ಅಂದ್ರೆ 5 ಇದೆ. ಸೊ ನೋಡಿ ಫಂಕ್ಷನ್ f of -5 ಮತ್ತೆ f of 5 ಅಂದ್ರೆ ಈಕ್ವಲ್ ಇರುತ್ತೆ. ಬಟ್ ಇಟ್ ಇಂಪ್ಲೈಸ್ ಏನಾಗುತ್ತೆ, -5 ಈಸ್ ನಾಟ್ ಈಕ್ವಲ್ ಟು ದ ನಂಬರ್ 5. ಸೊ ನಾಟ್ ಇನ್ಜೆಕ್ಟಿವ್. ಅದೇ ತರ ಸರ್ಜೆಕ್ಟಿವ್ ನೋಡಿ. ಸೊ ಏನಕ್ಕೆ ಇದು ನಾಟ್ ಬಿಲಾಂಗ್ಸ್ ಟು ಆರ್ ಅಂತಂದ್ರೆ ಇಲ್ಲಿ ಬರ್ದಿದೆ ನೋಡಿ, ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ ನಂಬರ್ ಈಸ್ ನಾಟ್ ರಿಯಲ್ ನಂಬರ್ ಅಂತ. ಸೊ ಅದಕ್ಕೆ ಇದು ನಾಟ್ ಸರ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ 4th ಕ್ವಶನ್ ಇದೆ ನೋಡಿ, f ಫ್ರಮ್ n to n ಗಿವನ್ ಬೈ f of x is equal to x². n ಅಂದ್ರೆ ಇಲ್ಲೇನಿದೆ ನೋಡಿ, n ಈಸ್ ನ್ಯಾಚುರಲ್ ನಂಬರ್. ಸೊ ನ್ಯಾಚುರಲ್ ನಂಬರ್ ಅಂದ್ರೆ ಎಕ್ಸ್ಕ್ಲೂಡಿಂಗ್ 0 ಅಂತ ಬರುತ್ತೆ. ಸೊ ಇವಾಗ ನೋಡಿ ಫಂಕ್ಷನ್ ನಾವು ಏನ್ ಮಾಡ್ಬೇಕು, ಫಸ್ಟ್ 1 ಅಥವಾ ಸರ್ಜೆಕ್ಟಿವ್. ಸೊ ಕೊಟ್ಟಿರೋ ಫಂಕ್ಷನ್ ಏನಿದೆ ನೋಡಿ, f of x is equal to x³ ಇದೆ. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ x1 ಮತ್ತೆ x2 ಅಂತ ತಗೊಂತೀನಿ, x³ ಮತ್ತೆ f of x2 ಅಂತಂದ್ರೆ x2³ ಅಂತ. ಸೊ x1 ಮತ್ತೆ x2 ಏನಾಗಿರುತ್ತೆ, ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆಗಿರುತ್ತೆ. ಸೊ ಇವಾಗ ನನ್ನ ಫಂಕ್ಷನ್ ಅನ್ನ f of x1 is equal to f of x2 ಅಂತ ಇದೆ. ಸೊ ಅವಾಗ ಏನಾಗುತ್ತೆ ನಮ್ಗೆ, x1³ ಪ್ಲಸ್ is equal to x2³ ಅಂದ್ರೆ f of x1 is equal to f of x2 is x1 equal to x2 ಅಂತ ಬರಬೇಕು. ಸೊ ಅವಾಗ ಏನಾಗುತ್ತೆ ನಮ್ಗೆ,
x1 is equal to x2. ಏನಕ್ಕಂದ್ರೆ ಇಲ್ಲಿ ನೋಡಿ ನ್ಯಾಚುರಲ್ ನಂಬರ್ ಇದೆ. ಸೊ ಏನಾಗಿರುತ್ತೆ ಇದು x1 is equal to x2. ಸೊ ಎಕ್ಸಾಂಪಲ್ ತಗೊಂಡ್ರೆ ನೋಡಿ, ಇವಾಗ ಇಲ್ಲಿ 2 ಮತ್ತೆ ಇಲ್ಲಿ 2 ತಗೊಂಡ್ರೆ ಇಲ್ಲಿ ನೋಡಿ 2 ಕ್ಯೂಬ್ 2 ಕ್ಯೂಬ್. ಸೊ 8 is equal to 8 ಬರುತ್ತೆ. ಸೊ ನ್ಯಾಚುರಲ್ ನಂಬರ್ ಅಂತಂದ್ರೆ ಫಂಕ್ಷನ್ ಎಕ್ಸ್ ಕ್ಯೂಬ್ ಅಥವಾ ಎಕ್ಸ್ ಸ್ಕ್ವೇರ್ ಯಾವುದೇ ಇದ್ರೂ ಕೂಡ ನ್ಯಾಚುರಲ್ ನಂಬರ್ ಅಲ್ಲಿ ಏನಾಗಿರುತ್ತೆ ಈಸ್ 1 1 ಅಥವಾ ಸಾರಿ ಇದು ಸಬ್ಜೆಕ್ಟಿವ್ ಅಲ್ಲ ಇಂಜೆಕ್ಟಿವ್ ಆಗಿರುತ್ತೆ. ಸಬ್ಜೆಕ್ಟಿವ್ ಅಂದ್ರೆ ಆನ್ ಟು ಬರುತ್ತೆ, ಇಂಜೆಕ್ಟಿವ್ ಫಂಕ್ಷನ್ ಏನಾಗಿರುತ್ತೆ ಇದು ಇಂಜೆಕ್ಟಿವ್ ಆಗಿರುತ್ತೆ. ಸೊ ಅದೇ ತರ ನೋಡಿ ಆನ್ ಟು ತಗೊಂಡ್ರೆ ಆನ್ ಟು ಅಥವಾ ಸರ್ಜೆಕ್ಟಿವ್, ಆನ್ ಟು ಅಥವಾ ಸರ್ಜೆಕ್ಟಿವ್ ಏನಾಗುತ್ತೆ ನೋಡಿ ಫಂಕ್ಷನ್ ಏನಾಗಿರುತ್ತೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಆಗಿರುತ್ತೆ. ಇಲ್ಲಿ ವೈ ಏನಾಗಿರುತ್ತೆ ನ್ಯಾಚುರಲ್ ನಂಬರ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ ವೈ ಇಸ್ ಈಕ್ವಲ್ ಟು ಏನಿದೆ ಫಂಕ್ಷನ್ ಎಕ್ಸ್ ಕ್ಯೂಬ್ ಇದೆ. ಸೊ ನೋಡಿ ಎಕ್ಸ್ ಏನಾಗುತ್ತೆ ವೈ ಟು ದಿ ಪವರ್ 1/3 ಅಂದ್ರೆ ಕ್ಯೂಬ್ ರೂಟ್ ಆಗುತ್ತೆ. ಸ್ಕ್ವೇರ್ ಹಂಗೆ ಸ್ಕ್ವೇರ್ ರೂಟ್ ಅಲ್ಲ, ಕ್ಯೂಬ್ ಹಂಗೆ ಕ್ಯೂಬ್ ರೂಟ್ ಆಗಿರುತ್ತೆ. ಸೊ ಇವಾಗ ನೋಡಿ ನಾನು ಎಕ್ಸಾಂಪಲ್ ತಗೊಂಡ್ರೆ ಇಲ್ಲಿ ಎಕ್ಸಾಂಪಲ್ y is equal to 2 ಅಂತ. 2 is a natural number. ಸೊ ಅವಾಗ ಪುಟ್ ಮಾಡಿ x is equal to 2 to the power 1/3 ಅಥವಾ ಕ್ಯೂಬ್ ರೂಟ್ ಆಫ್ 2 ಅಂತ. ಸೊ ನೋಡಿ ಇದು ನಾಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಅಂದ್ರೆ ಕ್ಯೂಬ್ ರೂಟ್ ಅನ್ನ ರಿಮೂವ್ ಮಾಡಿದ್ರೆ ನೋಡಿ 0 ಪಾಯಿಂಟ್ ಸಮಥಿಂಗ್ ವ್ಯಾಲ್ಯೂ ಬರುತ್ತೆ. ಸೊ 0 ಪಾಯಿಂಟ್ ಸಮಥಿಂಗ್ ಅಂದ್ರೆ ಅದು ನ್ಯಾಚುರಲ್ ನಂಬರ್ ಆಗಿರೋದಿಲ್ಲ. ಸೊ ರೂಟ್ ಅನ್ನ ನೋಡಿ ಬರೀ ರೂಟ್ 2 ತಗೊಂಡ್ರು ಕೂಡ ಅದು ನ್ಯಾಚುರಲ್ ನಂಬರ್ ಆಗಿರೋದಿಲ್ಲ, 1 ಪಾಯಿಂಟ್ ಡೆಸಿಮಲ್ ಅಲ್ಲಿ ಬರುತ್ತೆ. ಸೊ ನಾಟ್ ಬಿಲಾಂಗ್ಸ್ ಟು ಎನ್ ಆಗಿದ್ರೆ ಇದೇನಾಗಿರುತ್ತೆ ನಾಟ್ ಸರ್ಜೆಕ್ಟಿವ್ ಅಂತನಾದ್ರೂ ಹೇಳ್ಬೋದು ಅಥವಾ ಆನ್ ಟು ಅಂತಾದ್ರೂ ಹೇಳ್ಬೋದು. ಸೊ ಈ ಫಂಕ್ಷನ್ ಏನಾಗಿರುತ್ತೆ ನ್ಯಾಚುರಲ್ ನಂಬರ್, ಡೊಮೇನು ನ್ಯಾಚುರಲ್ ಕೋಡೊಮೇನು ನ್ಯಾಚುರಲ್ ಇದ್ದಾಗ ಫಂಕ್ಷನ್ ಏನಿದೆ ಎಕ್ಸ್ ಕ್ಯೂಬ್ ಇದೆ. ಸೊ ಅವಾಗ ಏನಾಗುತ್ತೆ ಇದು 1 1 ಆಗುತ್ತೆ, ಬಟ್ ನಾಟ್ ಆನ್ ಟು ಅಥವಾ ನಾಟ್ ಸರ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ ಸೆಕೆಂಡ್ ಮೇನ್ ಅಲ್ಲಿ 5th ಕ್ವಶನ್ ಇದೆ. ಏನಿದೆ ಎಫ್ ಫ್ರಮ್ ಝಡ್ ಟು ಝಡ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಝಡ್ ಈಸ್ ಅನ್ ಇಂಟೀಜರ್ ಅಂದ್ರೆ ಇಂಟೀಜರ್ ಇರುತ್ತೆ ಝಡ್ ಅಂತಂದ್ರೆ. ಸೊ ಇವಾಗ ಏನಾಗುತ್ತೆ ನೋಡಿ ಫಸ್ಟ್ ಏನಿದೆ ನಮ್ಗೆ 1 1 ಅಥವಾ ಇಂಜೆಕ್ಟಿವ್ ಚೆಕ್ ಮಾಡಬೇಕು. ಸೊ ನೋಡಿ ಫಂಕ್ಷನ್ ಏನಿದೆ ನಮ್ಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ ಇದೆ. ಸೊ ನಾನು 1 1 ಏನ್ ತಗೊಂತೀನಿ x1 ಎಫ್ ಆಫ್ x1 ಮತ್ತೆ ಎಫ್ ಆಫ್ x2 ಅಂತ ತಗೋಬೇಕು. ಸೊ x1 ಕ್ಯೂಬ್ ಮತ್ತೆ ಎಫ್ ಆಫ್ x2 ಅಂತಂದ್ರೆ x2 ಕ್ಯೂಬ್ ಆಗುತ್ತೆ. ಸೊ ಫಂಕ್ಷನ್ ಏನಾಗಿರ್ಬೇಕು ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ಇದೆ. ಸೊ ಅವಾಗ ಏನಾಗುತ್ತೆ x1 ಕ್ಯೂಬ್ ಇಸ್ ಈಕ್ವಲ್ ಟು x2 ಕ್ಯೂಬ್ ಆಗಿರುತ್ತೆ. ಸೊ ನೋಡಿ ಇಂಟೀಜರ್ ಎರಡನ್ನೂ ಇಂಟೀಜರ್ ಇದೆ. ಸೊ ಏನಾಗುತ್ತೆ ಇಲ್ಲಿ x1 ಇಸ್ ಈಕ್ವಲ್ ಟು x2 ಆಗಿರುತ್ತೆ. ಸೊ ಇಲ್ಲಿ ನೋಡಿ ಫಂಕ್ಷನ್ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಈಸ್ x1 ಇಸ್ ಈಕ್ವಲ್ ಟು x2 ಆದ್ರೆ ಅವಾಗ ಏನಾಗಿರುತ್ತೆ ಇದು ಫಂಕ್ಷನ್ ಈಸ್ 1 1 ಆಗಿರುತ್ತೆ. 1 1 ಅಥವಾ ಇಂಜೆಕ್ಟಿವ್ ಫಂಕ್ಷನ್ ಆಗಿರುತ್ತೆ. ಸೊ ಇದು ಇಂಟೀಜರ್ ಇರಬೇಕಾದ್ರೆ ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಅಲ್ಲಿ ನ್ಯಾಚುರಲ್ ನಂಬರ್ ಡೊಮೇನು ಕೊಡೊಮೇನು ನ್ಯಾಚುರಲ್ ಇದ್ದಾಗ ಎರಡು 1 1 ಮತ್ತೆ ಆನ್ ಟು ಆಗುತ್ತೆ. ಅದೇ ತರ ಇಲ್ಲಿ ನೋಡಿ ಇಂಟೀಜರ್ ಇದೆ ಎರಡನ್ನು. ಸೊ ಅವಾಗ 1 1 ಫಂಕ್ಷನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಅದೇ ತರ ಆನ್ ಟು ಚೆಕ್ ಮಾಡೋಣ. ಆನ್ ಟು ಏನಿದೆ ನೋಡಿ ಆನ್ ಟು ಅಥವಾ ಸರ್ಜೆಕ್ಟಿವ್. ಅವಾಗ ಫಂಕ್ಷನ್ ಏನಾಗುತ್ತೆ ನೋಡಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ವೈ ಆಗುತ್ತೆ. ಸೊ ವೈ ಏನಾಗಿರುತ್ತೆ ಬಿಲಾಂಗ್ಸ್ ಟು ಝಡ್ ಆಗಿರುತ್ತೆ, ಏನಕ್ಕಂದ್ರೆ ಇಲ್ಲಿ ಇಂಟೀಜರ್ ಇದೆ. ಸೊ ಅವಾಗ ಏನಾಗುತ್ತೆ ಇಲ್ಲಿ ನೋಡಿ ಫಂಕ್ಷನ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಆಯಿತು. ಆಮೇಲೆ ನಾನು ಎಕ್ಸ್ ಅನ್ನ ಸಪರೇಟ್ ಮಾಡಿದ್ರೆ ಕ್ಯೂಬ್ ಅನ್ನ ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ ಕ್ಯೂಬ್ ರೂಟ್ ಆಗುತ್ತೆ, ಕ್ಯೂಬ್ ರೂಟ್ ಆಫ್ ವೈ ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ ನಾನು ಎಕ್ಸಾಂಪಲ್ ತಗೊಂಡ್ರೆ ವೈ ವ್ಯಾಲ್ಯೂ ತಗೊಂಡ್ರೆ ವೈ ಇಸ್ ಈಕ್ವಲ್ ಟು ಏನಿದೆ ಇಲ್ಲಿ ಇಂಟೀಜರ್ ಇದೆ. ಇಂಟೀಜರ್ ಅಂತಂದ್ರೆ ನಾನು 3 ಅಂತ ತಗೊಂತೀನಿ ಅಥವಾ ಯಾವ್ದಾದ್ರು ನಂಬರ್ ತಗೋಬಹುದು, ಸಿಂಪಲ್ ಇರೋ ನಂಬರ್. ಸೊ ಇಲ್ಲಿ ತಗೊಂಡ್ರೆ ಏನಾಗುತ್ತೆ ನೋಡಿ ಪುಟ್ ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್
3 ಇದೆ. ಸೊ ಇಲ್ಲಿ ನೋಡಿ ಕ್ಯೂಬ್ ರೂಟ್ ಆಫ್ 3 ಇದು ಬಿಲಾಂಗ್ಸ್ ಟು ಆಗುತ್ತಾ ಅಥವಾ ನಾಟ್ ಬಿಲಾಂಗ್ಸ್ ಟು ಆಗುತ್ತಾ ನೋಡಿ ಇಲ್ಲಿ. ಸೊ ಏನಾಗಿರುತ್ತೆ, ಇದು ನಾಟ್ ಬಿಲಾಂಗ್ಸ್ ಟು ಝೆಡ್ ಆಗಿರುತ್ತೆ. ಸೊ ಇಲ್ಲೇನಾಗುತ್ತೆ, ಎಕ್ಸ್ ಈಸ್ ನಾಟ್ ಇಂಟಿಜರ್. ಸೊ ಎಕ್ಸ್ ಈಸ್ ನಾಟ್ ಇಂಟಿಜರ್ ಅಂದ್ರೆ ಇಲ್ಲಿ ಎರಡನ್ನು ಇಂಟಿಜರೇ ಬರಬೇಕು. ಡೊಮೇನ್ ಇಂಟಿಜರ್, ಕೋಡೊಮೇನ್ ಇಂಟಿಜರ್. ಸಪೋಸ್ ವೈ ಇಂಟಿಜರ್ ಇದ್ರೆ ಝೆಡ್ ಎಕ್ಸ್ ಈಸ್ ಇಂಟಿಜರ್ ಆಗಿರ್ಬೇಕು, ಬಟ್ ಇಲ್ಲಿ ನಾಟ್ ಇಂಟಿಜರ್. ಸೊ ಏನಾಗುತ್ತೆ, ಇದು ನಾಟ್ ಆನ್ ಟು ಅಥವಾ ಸರ್ಜೆಕ್ಟಿವ್. ಸೊ ಈ ವಿಡಿಯೋದಲ್ಲಿ ರಿಲೇಷನ್ ಫಂಕ್ಷನ್ ಸೆಕೆಂಡ್ ಎಕ್ಸರ್ಸೈಸ್ ಅಲ್ಲಿರೋ ಕ್ವಶನ್ಸ್, ಫಸ್ಟ್ ಅಲ್ಲಿ ಮತ್ತೆ ಸೆಕೆಂಡ್ ಮೇನ್ ಅಲ್ಲಿರೋ 5 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದೀನಿ. ಸೊ ನೋಡಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ. ಥ್ಯಾಂಕ್ ಯು.